ಹಾಯ್ ಗೆಳೆಯರೇ, ನಮಸ್ಕಾರ. ಇಲ್ಲಿಗೆ ನಿಮ್ಮ ಚಾನೆಲ್ ಹೆಸರು. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಸಿಗೋಣ್ಸಿ. ಇಂದು ನಾವು ಮಾತನಾಡೋದು ಒಂದು ಸೆನ್ಸಿಟಿವ್ ಆದ್ರೂ ಇಂಪಾರ್ಟೆಂಟ್ ಟಾಪಿಕ್, ಮಹಿಳೆಯರ ದಯಾಳು ಮನಸ್ಸು ಹೇಗೆ ದುರ್ಬಳಕೆ ಆಗಬಹುದು ಅಂದ್ರೆ ಪಾಚ್ ತೆಗೆದು ಸೀರಿಯಸ್ ಟೋನ್ಗೆ ಬದಲಾಯಿಸಿ. ನಮ್ಮ ಸಮಾಜದಲ್ಲಿ ಮಹಿಳೆಯರು ತೋರಿಸುವ ದಯೆ, ಸಹಾನುಭೂತಿ ಮತ್ತು ತ್ಯಾಗದ ಮನಸ್ಸು ಅವರಿಗೆ ಹೊರೆ ಆಗಿ ಬಿಡ್ತದೆ. ಇದನ್ನ ದುರ್ಬಳಕೆ ಮಾಡೋರು ಹೇಗೆ? ಏನ್ ಮಾಡಬೇಕು? ಇದನ್ನೇ ಇಂದು ಡೀಪ್ ಆಗಿ ಡಿಸ್ಕಸ್ ಮಾಡೋಣ. ಕ್ಯಾಮೆರಾಕ್ಕೆ ನೇರವಾಗಿ ನೋಡಿ. ಮೊದಲು 100ಕ್ಕೆ ಸಬ್ಸ್ಕ್ರೈಬರ್ಸ್ ತಲುಪಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಇಲ್ಲ ಅಂದ್ರೆ ಈಗ್ಲೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ರತಿ ವಿಡಿಯೋ ನಿಮ್ಮ ಇನ್ಬಾಕ್ಸ್ಗೆ ಬರೋದು. ದಯೆ ಎಂದರೆ ಏನು ಮತ್ತು ಅದರ ಶಕ್ತಿ. ಕ್ಯಾಶುಯಲ್ ಟೋನ್ ಉದಾಹರಣೆಗಳೊಂದಿಗೆ. ದಯೆ ಅಂದ್ರೆ ಇನ್ನೊಬ್ಬರ ಫೀಲಿಂಗ್ಸ್ ಪೇನ್ ಅರ್ಥ ಮಾಡ್ಕೊಂಡು ಅವರಿಗೆ ಹೆಲ್ಪ್ ಮಾಡೋ ಪ್ರಯತ್ನ. ಇದು ಮಹಿಳೆಯರಲ್ಲಿ ಹೆಚ್ಚು ಕಾಣಸಿಗೋ ಗುಣ. ಆದ್ರೆ ಸಮಸ್ಯೆ ಏನಂದ್ರೆ ಕೆಲವೊಮ್ಮೆ ಇದನ್ನೇ ಒಂದು ವೀಕ್ನೆಸ್ ಆಗಿ ತೆಗೆದುಕೊಂಡು ದುರ್ಬಳಕೆ ಮಾಡ್ತಾರೆ. ಉದಾಹರಣೆ ಕೊಡಿ. ಉದಾಹರಣೆಗೆ, ಒಬ್ಬಳು ಪತ್ನಿ ತನ್ನ ಗಂಡನ ಎಲ್ಲಾ ಕೆಟ್ಟ ನಡವಳಿಕೆಗಳನ್ನ ಸಹಿಸ್ತಾಳೆ, ಕಾರಣ ಅವನಿಗೆ ಬದಲಾಗೋ ಸಮಯ ಬೇಕು ಅಂತ. ಇಲ್ಲಿ ದಯೆ ತೋರಿಸೋದು ತಪ್ಪಲ್ಲ, ಆದ್ರೆ ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋದು ತಪ್ಪು. 2 ದಯೆಯ ದುರ್ಬಳಕೆ ಆಗುವ ಸಂದರ್ಭಗಳು. ಪಾಯಿಂಟ್ಸ್ ಆಗಿ ವಿವರಿಸಿ. ರಿಲೇಶನ್ಶಿಪ್ಸ್, ಮ್ಯಾರೇಜ್. ಬಹಳಷ್ಟು ಸಲ ಪಾರ್ಟ್ನರ್ ಮನೆ, ಕೆಲಸ, ಎಮೋಷನಲ್ ಸಪೋರ್ಟ್ ಎಲ್ಲ ಒಬ್ಬಳೇ ಹೊರುವಾಗ ಗಂಡು ಅಥವಾ ಇನ್ನೊಬ್ಬ ಪಾರ್ಟ್ನರ್ ಈ ದಯೆಗೆ ಅಭ್ಯಾಸ ಆಗಿಬಿಡ್ತಾರೆ. ಅವಳು ಮಾಡ್ತಾಳೆ ಅನ್ನೋ ಮೈಂಡ್ಸೆಟ್ ಬೆಳೆಯೋದು. ವರ್ಕ್ ಪ್ಲೇಸ್. ಆಫೀಸ್ನಲ್ಲಿ ಒಬ್ಬಳು ಎಕ್ಸ್ಟ್ರಾ ಹೆಲ್ಪ್ ಮಾಡ್ತಾಳೆ, ಕೋವರ್ಕರ್ಸ್ ದುರ್ಬಳಕೆ ಮಾಡ್ತಾರೆ. ನೀನು ಚೆನ್ನಾಗಿ ಮಾಡ್ತೀಯಾ, ನೀನೇ ಮಾಡು ಅಂತ ಲೋಡ್ ಹಾಕ್ತಾರೆ. ಸೊಸೆ ಮಾವಂದಿರ ಸಂಬಂಧ. ಮನೆಯಲ್ಲಿ ಸೊಸೆಗೆ ನೀನು ಎಲ್ಲ ಸಹಿಸಿಕೊಳ್ಳಬೇಕು ಅಂತ ಪ್ರೆಷರ್ ಕೊಡೋದು. ದಯೆ ತೋರಿಸೋಕೆ ಬದಲಾಗಿ ಅದನ್ನ ಒಂದು ಡ್ಯೂಟಿಯಾಗಿ ಮಾಡ್ತಾರೆ. ಕ್ಯಾಮೆರಾಕ್ಕೆ ನೇರವಾಗಿ ನೋಡಿ. ನಿಮ್ಮ ಲೈಫ್ನಲ್ಲಿ ಇಂಥ ಸನ್ನಿವೇಶಗಳು ಇದ್ದಾವಾ? ಕಾಮೆಂಟ್ಸ್ನಲ್ಲಿ ಶೇರ್ ಮಾಡಿ. 3 ಕ್ಯಾಪನ್ ಆಗೋದ್ ಏನು? ಸೀರಿಯಸ್ ಟೋನ್. ದಯೆಗೆ ಗುರಿ ಆದವಳು ಮೆಂಟಲಿ ಎಕ್ಸಾಸ್ಟೆಡ್ ಆಗ್ತಾಳೆ. ಸೆಲ್ಫ್ ವರ್ತ್ ಕಮ್ಮಿ ಆಗೋ ಸಾಧ್ಯತೆ ಇದೆ. ಕ್ರೋಧ, ಡಿಪ್ರೆಷನ್, ಆಂಗರ್ ಬರ್ತದೆ. ಕೊನೆಗೆ ನಾನು ಬೇರೆಯವರಿಗಾಗಿ ಬದುಕ್ತಿದ್ದೇನೆ, ನನ್ನ ಲೈಫ್ ಎಲ್ಲಿದೆ ಅನ್ನೋ ಫೀಲಿಂಗ್ ಬರುತ್ತೆ. ಸ್ಟೋರಿ ಶೇರ್ ಮಾಡಿ. ನನ್ನ ಒಬ್ಬ ಫ್ರೆಂಡ್ ಅವಳ ಎಲ್ಲಾ ಸ್ಯಾಕ್ರಿಫೈಸ್ಗಳಿಗೂ ಪತಿ ಗೌರವ ಕೊಡ್ಲಿಲ್ಲ, ಅವಳಿಗೆ ಥೆರಪಿ ತಗೋಬೇಕಾಯ್ತು. ಇದು ಸಿಂಪಲ್ ಕೇಸ್ ಅಲ್ಲ, ಇದು ಲಕ್ಷಾಂತರ ಮಹಿಳೆಯರ ಸ್ಟೋರಿ. 4 ಹೇಗೆ ಹ್ಯಾಂಡಲ್ ಮಾಡಬೇಕು. ಬೌಂಡರಿ ಸೆಟ್ ಮಾಡಿ. ದಯೆ ತೋರಿಸೋದು ಒಳ್ಳೆಯದು, ಆದ್ರೆ ಲಿಮಿಟ್ ಇರಬೇಕು. ಇದು ನನ್ನ ಲಿಮಿಟ್ ಅಂತ ಸ್ಪಷ್ಟವಾಗಿ ಹೇಳಿ. ನೋ ಅನ್ನೋದು ಕ್ರೂಯಲ್ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್. ಸೆಲ್ಫ್ ವರ್ತ್ ಇನ್ಕ್ರೀಸ್ ಮಾಡಿ. ನೀವು ಪ್ರಯೋಜನಕ್ಕಾಗಿ ಇರೋದಿಲ್ಲ, ನಿಮ್ಮ ಹ್ಯಾಪಿನೆಸ್, ನಿಮ್ಮ ಡ್ರೀಮ್ಸ್ ಇವೆಲ್ಲ ಇಂಪಾರ್ಟೆಂಟ್. ಸಪೋರ್ಟ್ ಸಿಸ್ಟಮ್ ಬಿಲ್ಡ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳಿ. ಒಂಟಿಯಾಗಿ ಸ್ಟ್ರಗಲ್ ಮಾಡಬೇಡಿ. ಎಂಪತಿ ಹಚ್ಚಿ. ನೀವು ಒಬ್ಬಳೇ ಇಲ್ಲ, ನಿಮ್ಮ ಫೀಲಿಂಗ್ಸ್ ವ್ಯಾಲಿಡ್. ಸಹಾಯ ಕೇಳೋದರಲ್ಲಿ ತಪ್ಪೇನೂ ಇಲ್ಲ. ಕ್ಲೋಸಿಂಗ್, ಕನ್ಕ್ಲೂಷನ್, ಕಾಲ್ ಟು ಆಕ್ಷನ್. ಸ್ಮೈಲ್ ಮಾಡಿ, ಎನರ್ಜಿಟಿಕ್ ಆಗಿ. ಗೆಳೆಯರೇ, ದಯೆ ತೋರಿಸೋದು ನಿಮ್ಮ ಸ್ಟ್ರೆಂತ್, ಆದ್ರೆ ಅದನ್ನ ಯಾರು ಯೂಸ್ ಮಾಡ್ಕೊಳ್ಳಬಾರದು. ನಿಮ್ಮ ಮೌಲ್ಯ ಗೊತ್ತಿದ್ರೆ ಯಾರು ನಿಮ್ಮನ್ನ ಟೇಕ್ ಅಡ್ವಾಂಟೇಜ್ ಮಾಡಲಾರರು. ಈ ವಿಡಿಯೋ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಕಾಮೆಂಟ್ಸ್ನಲ್ಲಿ ತಿಳಿಸಿ. ಇನ್ನೂ ಹೆಚ್ಚು ಸಿನ್ಸಿಯರ್ ಕಂಟೆಂಟ್ಗಾಗಿ ಚಾನೆಲ್ ಹೆಸರು ಸಬ್ಸ್ಕ್ರೈಬ್ ಮಾಡಿ. ನೋಡ್ಕೊಳ್ಳಿ. ಧನ್ಯವಾದಗಳು.
ಐನ್